ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ಈಗಾಗಲೇ ತಮ್ಮ ಗಮನಕ್ಕೆ ಬಂದಿರುವ ಹಾಗೆ ರಾಜ್ಯಾದ್ಯಂತ ಈ ವಿಶೇಷ ಮತದಾರ ಪಟ್ಟಿಯ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಾರಂಭ ಆಗಿದೆ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕೂಡ SIR ಅಂತ ಏನು ಕರಿತೀವಿ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ವೋಟರ್ ಲಿಸ್ಟ್, ಈ ಒಂದು ಪರಿಷ್ಕರಣೆ ಕಾರ್ಯ ಪ್ರಾರಂಭ ಆಗಿದೆ. ಇಲ್ಲಿ ನಾವು ನಮ್ಮ ಕೋಲಾರದ ಮತದಾರರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ತಿಳಿಸೋದೇನಪ್ಪ ಅಂದರೆ, ಭಾರತದ ಚುನಾವಣಾ ಆಯೋಗದ ನಿರ್ದೇಶನದ ಪ್ರಕಾರ 1/10/2026 ಅರ್ಹತಾ ದಿನಾಂಕ ಅಂತ ಹೇಳಿ, ಅಂದರೆ ಯಾವುದೇ ಮತದಾರ ಪಟ್ಟಿಯನ್ನು ಪರಿಷ್ಕರಣೆ ಮಾಡುವಾಗ ಒಂದು ಅರ್ಹತಾ ದಿನಾಂಕ ಅಂತಿರುತ್ತೆ. ಆ ಅರ್ಹತಾ ದಿನಾಂಕವನ್ನು 1/10/26 ಅಂತ ನಿಗದಿಪಡಿಸಲಾಗಿದ್ದು, ಈಗ ನಮ್ಮ ಒಂದು ಜಿಲ್ಲೆಯಲ್ಲೂ ಕೂಡ ಮತದಾರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಾರಂಭವಾಗಿದೆ. ಈಗಾಗಲೇ ಪೂರ್ವ ತಯಾರಿಯಾಗಿ ನಮ್ಮಲ್ಲಿ ಮ್ಯಾಪಿಂಗ್ ಕೆಲಸವನ್ನು ನಾವು ಮಾಡಿದ್ದೇವೆ. ಮ್ಯಾಪಿಂಗ್ ಅಂತಂದರೆ, ಹಿಂದೆ ಕರ್ನಾಟಕದಲ್ಲಿ 2002ರಲ್ಲಿ ಈ ಒಂದು SIR ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಕಾರ್ಯ ನಡೆದಿತ್ತು. ಅದಾದ ನಂತರ ಈಗ ಈ ಒಂದು ವಿಶೇಷ ಪರಿಷ್ಕರಣೆ ಆಗ್ತಾ ಇದೆ. ಇದರ ಒಂದು ಶೆಡ್ಯೂಲನ್ನು ಕೂಡ ಈಗಾಗಲೇ ನಾವು ಪಬ್ಲಿಷ್ ಮಾಡಿದ್ದೀವಿ. ಅದರ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 1538 ಪೋಲಿಂಗ್ ಸ್ಟೇಷನ್ಸ್ಗಳಿದೆ. ಆ ಎಲ್ಲ ಮತದಾನ ಕೇಂದ್ರಗಳಲ್ಲಿ ನಾವೀಗ BLOಗಳನ್ನು ನೇಮಕ ಮಾಡಿದ್ದೇವೆ. 1538 BLOಗಳನ್ನು ಈಗಾಗಲೇ ನಾವು ನೇಮಕ ಮಾಡಿದ್ದೇವೆ. ನಮ್ಮ ಜಿಲ್ಲೆಯಲ್ಲಿ 2025ರ ಮತದಾರ ಪಟ್ಟಿಯ ಪ್ರಕಾರ 12,94,717 ಮತದಾರರು ಇದ್ದಾರೆ. ಇದರ ಪೈಕಿ 6,37,000 ಪುರುಷ ಮತದಾರರಿದ್ದು 6,57,572 ಮಹಿಳಾ ಮತದಾರರಿದ್ದಾರೆ. ಅಂದರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮಹಿಳಾ ಮತದಾರರ ಸಂಖ್ಯೆ ಹೆಚ್ಚಿದೆ. ಸುಮಾರು 20,572 ಮಹಿಳಾ ಮತದಾರರು ಹೆಚ್ಚು ನಮ್ಮ ಒಂದು ಮತದಾರ ಪಟ್ಟಿಯಲ್ಲಿ ಕಂಡು ಬರ್ತಾರೆ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಆಗಲೇ ಹೇಳಿದಾಗೆ ಪೂರ್ವ ತಯಾರಿಯಾಗಿ ಮ್ಯಾಪಿಂಗ್ ಕೆಲಸವನ್ನು, ಅಂದರೆ ಜೋಡಣೆ ಕೆಲಸವನ್ನು ಪೂರೈಸಿದ್ದೇವೆ. ಈ ಜೋಡಣೆ ಕೆಲಸ ಏನಪ್ಪ ಅಂತಂದರೆ, 2002ರಲ್ಲಿ ಯಾರು ಮತದಾರ ಪಟ್ಟಿಲಿದ್ದರು ಅವರು 2025ರ ಪಟ್ಟಿನಲ್ಲೂ ಮುಂದುವರಿತಿರೋದ್ರ ಬಗ್ಗೆ ಅದು ನಾವು ಮ್ಯಾಪಿಂಗ್ ಮಾಡಿದ್ದೇವೆ. ಮತ್ತು ನಂತರದಲ್ಲಿ ಯಾರು 2002 ನಂತರದಲ್ಲಿ 18 ವರ್ಷ ತುಂಬಿದವರು ಮತದಾರ ಪಟ್ಟಿಲಿ ತಮ್ಮ ಹೆಸರನ್ನ ಸೇರಿಸ್ಕೊಂಡಿದ್ದಾರೆ, ಅವ್ರದ್ದನ್ನು ಕೂಡ ನಾವು ಪ್ರೋಜಿನಿ ಮ್ಯಾಪಿಂಗ್ ಅಂತ ನಾವು ಮಾಡಿದ್ದೇವೆ. ಇವೆರಡೂ ಸೇರಿಕೊಂಡು ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಸುಮಾರು 91% ಮ್ಯಾಪಿಂಗನ್ನು ಪೂರೈಸಿದ್ದೇವೆ. ಈಗ ಬಹಳ ಮುಖ್ಯವಾಗಿ SIR ಸಂಬಂಧ ಇದೇ ತಿಂಗಳು 29ರವರೆಗೆ ಮತ್ತೊಂದಷ್ಟು ಪೂರ್ವ ಸಿದ್ಧತೆಗಳನ್ನು ನಮ್ಮ ಜಿಲ್ಲೆಯಲ್ಲಿ ಮಾಡ್ಕೋತಾ ಇದ್ದೀವಿ. ಉದಾಹರಣೆಗೆ ನಮ್ಮ BLOಗಳನ್ನು ನೇಮಕಾತಿ ಮಾಡೋದು, BLOಗಳನ್ನು ಅವರಿಗೆ ತರಬೇತಿಯನ್ನು ಕೊಡ್ತಕ್ಕಂಥದ್ದು, ಆಮೇಲೆ ಎನ್ಯುಮರೇಷನ್ ಫಾರಮ್ಸ್ಗಳನ್ನ ಪ್ರಿಂಟ್ ಮಾಡ್ತಕ್ಕಂಥದ್ದು, ಈ ಎಲ್ಲ ಪೂರ್ವ ತಯಾರಿ ಕೆಲಸ ಈಗ ಸದ್ಯದಲ್ಲೇ ನಮ್ಮಲ್ಲಿ ಚಾಲ್ತಿಯಲ್ಲಿದೆ. ಇದು 29ಕ್ಕೆ ಮುಕ್ತಾಯ ಆಗಿ 30ನೇ ತಾರೀಕಿನಿಂದ, ಇದೇ ತಿಂಗಳು ಅಂದರೆ ಜೂನ್ ತಿಂಗಳು 30ನೇ ತಾರೀಕಿನಿಂದ ಜುಲೈ ತಿಂಗಳು 29ನೇ ತಾರೀಕುವರೆಗೆ ಬಹಳ ಪ್ರಮುಖವಾದ ಘಟ್ಟ. ಯಾಕೆಂದರೆ ಈ ಅವಧಿನಲ್ಲಿ ನಮ್ಮ ಎಲ್ಲ BLOಗಳು ಪ್ರತಿಯೊಬ್ಬ ಮತದಾರರ ಮನೆ ಭೇಟಿಯನ್ನು ಮಾಡ್ತಾರೆ. ಅಂದರೆ ಈ SIR ಅಂತಕ್ಕಂಥದ್ದು ಬಹಳ ಪ್ರಮುಖವಾದಂಥ ಒಂದು ಪರಿಷ್ಕರಣೆಯ ಕಾರ್ಯ ಆಗಿರೋದ್ರಿಂದ ಪ್ರತಿಯೊಬ್ಬ BLO ಕನಿಷ್ಠ 3 ಬಾರಿಯಾದರೂ ಈ ಮತದಾರರ ಮನೆಗೆ ಹೋಗಬೇಕು. ಹೋಗಿ ಅಲ್ಲಿರ್ತಕ್ಕಂಥ ಮತದಾರರ ಒಂದು ವಿವರವನ್ನು ಪಡಿತಕ್ಕಂಥ ಕೆಲಸ ಮಾಡಬೇಕು. ಈ 30 ದಿನದ ಅವಧಿನಲ್ಲಿ ಏನು ಮಾಡ್ತಾರೆ ಅಂತಂದರೆ, ಈಗಾಗಲೇ ನಾನು ಹೇಳಿದೆ ಎನ್ಯುಮರೇಷನ್ ಫಾರಮ್ ಅಂತ ಈಗಾಗಲೇ ನಾವು ಪ್ರಿಂಟ್ ಮಾಡ್ತಾ ಇದ್ದೀವಿ. ಈ ಎನ್ಯುಮರೇಷನ್ ಫಾರಮ್ ಅನ್ನೋದನ್ನು
ನಾವು 2025 ಇರ್ತಕ್ಕಂಥ ಮತದಾರರನ್ನು ಆ ಪಟ್ಟಿಯನ್ನು ಆಧರಿಸಿಕೊಂಡು ಪ್ರಿಂಟ್ ಮಾಡಿದ್ದೇವೆ. ಆ ಪ್ರಕಾರ ಎನ್ಯುಮರೇಷನ್ ಫಾರಮನ್ನು ದ್ವಿಪ್ರತಿಯಲ್ಲಿ ಪ್ರತಿಯೊಬ್ಬ BLO ಪ್ರತಿಯೊಬ್ಬ ಮತದಾರರ ಮನೆಗೆ ಹೋಗಿ ಅದನ್ನು ಕೊಡ್ತಾರೆ. ದ್ವಿಪ್ರತಿಯಲ್ಲಿ ಕೊಟ್ಟು ಕೆಲವು ಮಾಹಿತಿಯನ್ನು ಅವರಿಂದ ಪಡ್ಕೊಂಡು ಸಹಿ ಪಡೆದುಕೊಂಡಂಥ ಎನ್ಯುಮರೇಷನ್ ಫಾರಮನ್ನು ವಾಪಸ್ BLOಗಳು ತಂದು ಅದನ್ನು ಅಪ್ಲೋಡ್ ಮಾಡ್ತಾರೆ. ಒಂದು ಪ್ರತಿ ಮತದಾರರ ಹತ್ತಿರವೇ ಇರ್ತದೆ. BLO ಬಂದಾಗ ಎಲ್ಲ ಸಂದರ್ಭದಲ್ಲೂ ಮತದಾರರು ಇರಲಿಕ್ಕೆ ಸಾಧ್ಯವಿಲ್ಲ. ಆ ಕಾರಣಕ್ಕಾಗಿ ನಾವು ಪ್ರತಿ BLOಗೂ 3 ಬಾರಿ ಕನಿಷ್ಠ ನೀವು ಹೋಗಬೇಕು ಅಂತ ಹೇಳ್ತಾ ಇದ್ದೀವಿ. ಮತದಾರರು ಇಲ್ಲದೆ ಇರುವ ಸಂದರ್ಭದಲ್ಲಿ ಮತ್ತೊಮ್ಮೆ ಭೇಟಿ ಮಾಡಬೇಕು, ಮತ್ತೊಮ್ಮೆ ಹೋಗಬೇಕು, ಮತದಾರನ ಭೇಟಿ ಆಗಲೇಬೇಕು ಮತ್ತು ಅವರಿಂದ ಮಾಹಿತಿ ಪಡೆದು ಎನ್ಯುಮರೇಷನ್ ಫಾರಮ್ಗೆ ಸಹಿ ಅಥವಾ ಥಂಬ್ ಇಂಪ್ರೆಷನ್ ಪಡೆದುಕೊಂಡು ತರಬೇಕಾಗತ್ತೆ. ಸಹಿ ಮಾಡದೆ ಥಂಬ್ ಇಂಪ್ರೆಷನ್ ಮಾಡದೆ ಮತದಾರರು ಯಾವುದೇ ಕಾರಣಕ್ಕೂ ಎನ್ಯುಮರೇಷನ್ ಫಾರಮ್ನ ತಮ್ಮಲ್ಲಿಯೇ ಇಟ್ಟುಕೊಳ್ಳಕ್ಕೆ ಬರುವುದಿಲ್ಲ. ತಮಗೆ ಕೊಟ್ಟಿರುವ ಎನ್ಯುಮರೇಷನ್ ಫಾರಮ್ನ ಸೂಕ್ತವಾದ ರೀತಿಯಲ್ಲಿ ಭರ್ತಿ ಮಾಡಿ ತಮ್ಮ ಸಹಿಯೊಂದಿಗೆ ಕಡ್ಡಾಯವಾಗಿ ಅದೇ BLOಗೆ ಕೊಡಬೇಕು. ಈ ಕೆಲಸವನ್ನು ನಮ್ಮ ಜಿಲ್ಲೆಯ ಪ್ರತಿಯೊಬ್ಬ ಮತದಾರರು ಮಾಡಬೇಕು. ಒಂದು ವೇಳೆ ನೀವು ಎನ್ಯುಮರೇಷನ್ ಫಾರಮನ್ನು ಸಹಿ ಮಾಡದೆ ಕೊಡದೇ ಇದ್ದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಕೈ ತಪ್ಪಿ ಹೋಗುವ ಅಪಾಯ ಇರುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ಮತದಾರರಲ್ಲಿ ನನ್ನ ವಿನಂತಿ ಏನಂದರೆ, BLO ಬಂದು ನಿಮಗೆ ಎನ್ಯುಮರೇಷನ್ ಫಾರಮ್ ಕೊಟ್ಟಾಗ ಅದನ್ನು ತಾವು ಭರ್ತಿ ಮಾಡಿ ಸೂಕ್ತ ಮಾಹಿತಿಯೊಂದಿಗೆ, ಹೆಚ್ಚೇನಿಲ್ಲ, ಬರೀ 9 ಕಾಲಮ್ ಮಾತ್ರ ಇದೆ, ಅದು ಬರೀ ಎಪಿಕ್ ನಂಬರ್ಗಳು ಹೆಸರು ಮಾತ್ರ ಕೇಳುತ್ತೆ, ಅದನ್ನು ಭರ್ತಿ ಮಾಡಿಕೊಂಡು, ಅಥವಾ ನಿಮಗೇನಾದ್ರು ಸಹಾಯ ಬೇಕಾದರೆ ನೀವು ಹತ್ತಿರದ ಬೂತ್ ಸೆಂಟರ್ಗೆ ಹೋದರೆ ಅಲ್ಲಿ ನಾವು ವೋಟರ್ ಫೆಸಿಲಿಟೇಷನ್ ಸೆಂಟರ್ಗಳನ್ನು ಮಾಡಿರ್ತೇವೆ. ಪ್ರತಿಯೊಬ್ಬ ಮತದಾರನಿಗೆ ಯಾವುದೇ ರೀತಿಯಾದಂಥ ಸಹಕಾರ ಬೇಕಾದರೆ, ಸಹಾಯ ಬೇಕಾದರೆ ಅಲ್ಲಿ ನಮ್ಮ ಚುನಾವಣೆಯ ಸಿಬ್ಬಂದಿ ಇರ್ತಾರೆ. ಅವರು ನಿಮಗೆ ಭರ್ತಿ ಮಾಡಲಿಕ್ಕೆ ಅಥವಾ ಬೇರೆ ರೀತಿಯ ಸಹಾಯ ಮಾಡಲಿಕ್ಕೆ ನಿಮಗೆ ಇರ್ತಾರೆ. ಅವರ ಸಹಕಾರವನ್ನು ಪಡೆದುಕೊಂಡು ತಾವು ಆ ಒಂದು ಎನ್ಯುಮರೇಷನ್ ಫಾರಮನ್ನು ಭರ್ತಿ ಮಾಡಿ ಕೊಡಬೇಕು. ಇದರ ಜೊತೆಯಲ್ಲಿ ನಾವು ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಪ್ರಮುಖ ಮಾನ್ಯತೆ ಪಡೆದ ಪಕ್ಷಗಳ ನಾಯಕರುಗಳ ಸಭೆಯನ್ನು ಕೂಡ ಮಾಡಿದ್ದೇವೆ. ಅವರಿಗೂ ಇದರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿ ಮತ್ತು ತರಬೇತಿಯನ್ನು ನೀಡಿದ್ದೇವೆ. ಮತ್ತು ನಾವು ಅವರಿಗೆ ಒಂದು ವಿನಂತಿಯನ್ನು ಮಾಡಿದ್ದೇವೆ. ಪ್ರತಿ ಪಕ್ಷದವರು ಕೂಡ ಒಂದೊಂದು ಬೂತ್ಗೆ ತಮ್ಮ ತಮ್ಮ ಪಕ್ಷದ ಕಡೆಯಿಂದ BLAಗಳನ್ನು ನೇಮಕ ಮಾಡಿ ಆ ನೇಮಕಾತಿ ಪಟ್ಟಿಯನ್ನು ನಮಗೆ ಕಳಿಸ್ಕೊಡಿ ಅಂತ ಹೇಳಿದ್ದೇವೆ. BLA ಅಂತಂದರೆ ಬೂತ್ ಲೆವೆಲ್ ಏಜೆಂಟ್. ಪ್ರತಿ ಪಕ್ಷಕ್ಕೂ ಅವರದೇ ಪಕ್ಷದ ಏಜೆಂಟನ್ನು ನೀವು ನೇಮಕ ಮಾಡಿ ಕಳಿಸ್ಕೊಟ್ರೆ ಆಗ BLO ಜೊತೆಯಲ್ಲಿ ಅವರು ಸಮನ್ವಯ ಸಾಧಿಸಿಕೊಂಡು ಮತದಾರರಲ್ಲಿ ಏನಾದರೂ ಸಮಸ್ಯೆಗಳು ಬಂದಾಗ, ಏನಾದರೂ ತೊಂದರೆಗಳು ಉದ್ಭವಿಸಿದಾಗ ಅದನ್ನು ಸಮನ್ವಯ ಸಾಧಿಸಿಕೊಂಡು ಬಗೆಹರಿಸಲಿಕ್ಕೆ ಅವಕಾಶ ಮಾಡಬೇಕು ಅಂಥೇಳಿ ನಾನೀಗಾಗಲೇ ನಮ್ಮ ಎಲ್ಲ ಮಾನ್ಯತೆ ಪಡೆದ ಪಕ್ಷದ ನಾಯಕರುಗಳಿಗೆ ಕೇಳ್ಕೊಂಡಿದ್ದೇನೆ. ಈ ಇಡೀ SIR ಪರಿಷ್ಕರಣೆಯ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ನಮ್ಮ ಜಿಲ್ಲೆಯಲ್ಲಿ ಅರ್ಹತೆ ಇರುವ ಯಾವೊಬ್ಬ ಮತದಾರನು ಮತದಾರರ ಪಟ್ಟಿಯಿಂದ ಹೊರಗುಳಿಯಬಾರದು. ಹಾಗೆಯೇ ಅರ್ಹತೆ ಇಲ್ಲದೇ ಇರುವವರು ಮತದಾರರ ಪಟ್ಟಿನಲ್ಲಿ ಅವರ ಹೆಸರು ಇರಬಾರದು. ಇದನ್ನು ನಾವೆಲ್ಲರೂ ಗಮನದಲ್ಲಿಟ್ಟುಕೊಂಡು ಭಾರತದ ಚುನಾವಣಾ ಆಯೋಗ ಏನು ಒಂದು ಉದ್ದೇಶ ಇಟ್ಟುಕೊಂಡು ಈ ನಮ್ಮ ಒಂದು ಗುಣಮಟ್ಟವಾದಂಥ, ನಂಬಲರ್ಹವಾದಂಥ ಮತ್ತು ಒಂದು ಶುದ್ಧೀಕರಣಗೊಂಡಂಥ ಒಂದು ಮತದಾರ ಪಟ್ಟಿಯನ್ನು ನಾವು ಈಗ ಮಾಡಲಿಕ್ಕೆ ಹೋಗಿದ್ದೇವೆ. ಅದಕ್ಕೆ ನಮ್ಮ ಜಿಲ್ಲೆಯ ಎಲ್ಲ ಮತದಾರರು ಸಹಕರಿಸಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತೇನೆ. ಇದಾದ ನಂತರವೂ ಕೂಡ, ಅಂದರೆ ನೀವು 30 ದಿನ ಮನೆಗೆ ಬಂದು ಎನ್ಯುಮರೇಷನ್ ತಗೊಂಡು ಹೋದ ನಂತರವೂ ಕೂಡ ಮುಂದಿನ ಇನ್ನೊಂದು ತಿಂಗಳು ನಿಮ್ಮಲ್ಲಿ ಯಾವುದೇ ರೀತಿಯಾದಂಥ ಆಕ್ಷೇಪಣೆಗಳಿದ್ದರೆ ಅಥವಾ ಹಕ್ಕುಗಳನ್ನು ಕ್ಲೇಮ್ ಮಾಡೋದಿದ್ರೆ ಅದಕ್ಕೂ ಕೂಡ 1 ತಿಂಗಳು ಕಾಲಾವಕಾಶ ಇರ್ತದೆ. ಅದು ಮತದಾರರ ಕರಡು ಪಟ್ಟಿ ಪ್ರಕಟಣೆಯ ನಂತರಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅಂದರೆ ಎನ್ಯುಮರೇಷನ್ ಪೀರಿಯಡ್ ಮುಗಿದ ತಕ್ಷಣ 5/8/26 ಮತದಾರರ ಕರಡು ಪಟ್ಟಿಯನ್ನು ಪ್ರಕಟಣೆ ಮಾಡಲಾಗ್ತದೆ.
ಈ ಪ್ರಕಟಣೆ ಮಾಡಿದಾಗ ಎಲ್ಲ ವಿವರವನ್ನು ರಾಜ್ಯ ನಮ್ಮ ಏನು ಚುನಾವಣಾ ಕಚೇರಿಯಿಂದ ಹಿಡಿದು ಜಿಲ್ಲಾ ಕಚೇರಿ ಮತ್ತು ತಾಲೂಕು ಕಚೇರಿ ಎಲ್ಲದರಲ್ಲೂ ಕೂಡ ನಮ್ಮ ವೆಬ್ಸೈಟಲ್ಲೂ ಕೂಡ ನಾವು ಅದನ್ನು ಪ್ರಕಟ ಮಾಡ್ತೇವೆ. ಈ ಪ್ರಕಟಣೆ ಮಾಡಿದ ನಂತರ 1 ತಿಂಗಳ ಕಾಲಾವಕಾಶ ಇರುತ್ತೆ. 5/8/2026ರಿಂದ 4/9/2026ರವರೆಗೆ ಯಾರಾದರೂ ಹೆಸರು ಕೈ ಬಿಟ್ಟು ಹೋಗಿದ್ರೆ ಅಥವಾ ಯಾರ್ದಾರ ಹೆಸರು ಸೇರಿಸಬೇಕು ಅಂತಿದ್ರೆ ಈಗಾಗಲೇ ಚುನಾವಣಾ ಆಯೋಗ ನಿಗದಿಪಡಿಸಿರ್ತಕ್ಕಂಥ 11 ದಾಖಲೆಗಳಿದೆ. ಆ 11 ದಾಖಲೆಗಳಲ್ಲಿ ಯಾವುದಾದರೂ ಒಂದು ದಾಖಲೆಯನ್ನು ಸಲ್ಲಿಸುವುದರ ಮೂಲಕ ತಮ್ಮ ಹಕ್ಕನ್ನು ತಾವು ಪ್ರತಿಪಾದಿಸಬಹುದು. ಆ ಮೂಲಕ ಒಂದು ವೇಳೆ ತಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಕೈ ಬಿಟ್ಟು ಹೋಗಿದ್ರೆ ಅದನ್ನು ಸೇರಿಸೋದಕ್ಕೆ ಅವಕಾಶ ಇರ್ತದೆ. ಯಾವುದೇ ಕಾರಣಕ್ಕೂ ಆತಂಕ ಪಡ್ತಕ್ಕಂಥ ಅಥವಾ ವದಂತಿಗಳಿಗೆ ಕಿವಿ ಕೊಡಬೇಕಾದಂಥ ಅವಶ್ಯಕತೆ ಇಲ್ಲ ಅನ್ನುವ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇದಾದ ನಂತರದಲ್ಲಿ ಅಂದರೆ ಆಕ್ಷೇಪಣೆ ಮತ್ತು ಹಕ್ಕು ಅರ್ಜಿಗಳನ್ನು ಸಲ್ಲಿಕೆ ಅವಧಿ ಮುಗಿದ ನಂತರದಲ್ಲಿ ವಿಲೇವಾರಿ ಮಾಡಲಿಕ್ಕೆ 1 ತಿಂಗಳ ಕಾಲಾವಕಾಶ ಇರ್ತದೆ. ಅಂದರೆ 5/8/26ರಿಂದ 5/9/26ರಿಂದ 3/10/26ರವರೆಗೆ ಅಂದರೆ 4/9ಕ್ಕೆ ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ಮುಗೀತದೆ. ವಿಲೇವಾರಿಯನ್ನು 5/9ರಿಂದ ನಾವು ಮಾಡಿದಾಗ 1 ತಿಂಗಳ ಅವಕಾಶ ಇರುತ್ತೆ. ಅಲ್ಲಿ ಡಿಸ್ಪೋಸ್ ಮಾಡ್ತಾರೆ. ಹೇಗೆ ಮಾಡ್ತಾರೆ ಅಂದರೆ ನಿಮಗೊಂದು ಅವಕಾಶ ಕೊಡ್ತಾರೆ, ವಿಚಾರಣೆ ಮಾಡ್ತಾರೆ. ಆಯಾ ಒಂದು ಕಾನ್ಸ್ಟಿಟ್ಯೂಯೆನ್ಸಿ ಆ ವಿಧಾನಸಭೆಯ ಮತದಾರ ನೋಂದಣಿ ಅಧಿಕಾರಿ ಯಾರಿರ್ತಾರೆ ಅವರು ನಿಮಗೆ ಅವಕಾಶ ಕೊಡ್ತಾರೆ. ನಿಮಗೆ ಅವಕಾಶ ಕೊಟ್ಟು ವಿಚಾರಣೆ ಮಾಡ್ತಾರೆ. ನಿಮ್ಮ ದಾಖಲೆಗಳನ್ನು ಸಲ್ಲಿಸುವುದರ ಮೂಲಕ ನೀವು ನಿಮ್ಮ ಹೆಸರನ್ನು ಸೇರಿಸಬಹುದು ಮತ್ತು ಆ ಮೂಲಕ ನಿಮ್ಮ ಹಕ್ಕನ್ನು ಪಡೆದುಕೊಳ್ಳಿಕ್ಕೆ ಅವಕಾಶವಿದೆ. ಇವೆಲ್ಲವನ್ನು ಮುಗಿದ ನಂತರದಲ್ಲಿ ಅಕ್ಟೋಬರ್ ತಿಂಗಳು 7ನೇ ತಾರೀಕಿಗೆ ಅಂತಿಮವಾದ ಮತದಾರರ ಪಟ್ಟಿಯನ್ನು ಪ್ರಕಟ ಮಾಡಲಾಗುವುದು. ಸೊ ಈ ಒಂದು SIR ಅಥವಾ ಈ ವಿಶೇಷವಾದಂಥ ಪರಿಷ್ಕರಣೆ, ಸಮಗ್ರ ಪರಿಷ್ಕರಣೆ ಬಹಳ ಪ್ರಮುಖವಾದಂಥ ಒಂದು ಕಾರ್ಯಕ್ರಮವಾಗಿದ್ದು ಭಾರತ ಚುನಾವಣಾ ಆಯೋಗದ ನಿರ್ದೇಶನದ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ ನಡೀತಾ ಇದೆ. ನಮ್ಮ ಜಿಲ್ಲೆಯ ಎಲ್ಲ ಮತ ಬಾಂಧವರು ಮತ್ತು ಎಲ್ಲ ಮತದಾರರು ಹಾಗೂ ಸಾರ್ವಜನಿಕರು ಜಿಲ್ಲಾ ಆಡಳಿತ, ತಾಲೂಕು ಆಡಳಿತದೊಂದಿಗೆ ಸಂಪೂರ್ಣವಾದ ಸಹಕಾರವನ್ನು ನೀಡಬೇಕು ಅಂತೇಳಿ ಈ ಮೂಲಕ ಕೋಳ್ಕೊಳ್ತೇನೆ.